ನಾವು ಇವತ್ತು ಹಾಸನದ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಹಾಸನ ಕ್ಷೇತ್ರದ ಮತದಾರ ಪ್ರಭುಗಳು, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ತಾವು ದಯಮಾಡಿ ಗಮನವಿಟ್ಟು ನೋಡಲೇಬೇಕಾದಂಥ ಸ್ಟೋರಿ. ಹಾಸನದಲ್ಲಿ ಸಿಂಹಾಸನವನ್ನು ಏರೋರು ಯಾರು ಅಂತ. ಅರೆ ಏನ್ರಿ, ಅದು JDS ನ ಭದ್ರಕೋಟೆ, ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಅದು JDS ಹೋಮ್ ಟರ್ಫ್ ಅಲ್ವೇನ್ರಿ ಅಂತ ಬಹಳ ಜನ ಇತ್ತೀಚೆಗೆ 1 ತಿಂಗಳವರೆಗೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಬಹುಶಃ ನಾನು 1 ತಿಂಗಳ ಹಿಂದೆ ಮಾತಾಡಿದ್ದಿದ್ರೆ ನನಗೆ ಏನ್ರಿ ಹಿಂಗೆ ಮಾತಾಡ್ತೀರಾ, ನಿಮ್ಗೆ ಹಾಸನದ ಬಗ್ಗೆ ಅಷ್ಟು ಗೊತ್ತಿಲ್ವೇನ್ರಿ ಅಂತ ನಮ್ಮನ್ನ ಜನ ಖಂಡಿತವಾಗ್ಲೂ ಕೂಡ ಪ್ರಶ್ನೆ ಕೇಳ್ತಾ ಇದ್ರು. ಆದರೆ ವೆರಿ ಇಂಟ್ರೆಸ್ಟಿಂಗ್ಲಿ, ಪೊಲಿಟಿಕಲಿ ಇಂಟ್ರೆಸ್ಟಿಂಗ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಹಾಸನದಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಇದೆ. ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ನೋಡಿ, ಬಹಳ ಕುತೂಹಲ ಕೆರಳಿಸಿದೆ ಹಾಸನ ಲೋಕಸಭೆ ಕ್ಷೇತ್ರದ ಪಾಲಿಟಿಕ್ಸ್. ಇದು ತುಂಬಾನೇ ಕುತೂಹಲ ಕೆರಳಿಸಿದೆ. ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ JDS ನಾಯಕರು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿತಾರ, ಕಣಕ್ಕಿಳಿಯೋದಿಲ್ವಾ? ಐ ಆಮ್ ನಾಟ್ ಶೋರ್. ಇನ್ಫ್ಯಾಕ್ಟ್ JDSನವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಭ್ಯರ್ಥಿಯ ಗುಟ್ಟನ್ನ ಅಮಿತ್ ಶಾ ಬಿಟ್ಕೊಟ್ಟಿಲ್ಲ, HD ಕುಮಾರಸ್ವಾಮಿ ಅವರು ಕೂಡ ಬಿಟ್ಕೊಟ್ಟಿಲ್ಲ. ಅದು ಅತ್ಯಂತ ಸುಸ್ಪಷ್ಟ. ಅದ್ರ ಬಗ್ಗೆ ಯಾವ ಅನುಮಾನಗಳು ಕೂಡ ಇಲ್ವೇ ಇಲ್ಲ. ಅಂಡ್ ಅಪ್ ನೆಕ್ಸ್ಟ್, ಪ್ರಜ್ವಲ್ಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ದಳಕೋಟೆಯಲ್ಲಿ ಗೊಂದಲವಾಗಿದೆ. ಮುಂದಿನ ಕೆಲವು ಪಾಯಿಂಟರ್ಸ್ನ ಪ್ರತಿಭಾ ವಿಲ್ ಲೀಡ್. ಪ್ಲೀಸ್ ಗೋ ಅಟ್ ಪ್ರತಿಭಾ. ಎಸ್ ಸರ್. ಚುನಾವಣಾ ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದಂತಹ ಆ ಪ್ರಕರಣ ಏನಿದೆಯಲ್ಲ, ಅದರ ಭೀತಿ ಕಾಡ್ತಾ ಇದೆ. ಪ್ರಜ್ವಲ್ ಅವರನ್ನ ಮತ್ತೆ ಕಣಕ್ಕಿಳಿಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ. ಹಾಗೆ ಸಂಸದ ಸ್ಥಾನದಿಂದ ಪ್ರಜ್ವಲ್ರನ್ನ ಅಮಾನತು ಮಾಡಿತ್ತು ಹೈಕೋರ್ಟ್. ಆ ಒಂದು ಹೈಕೋರ್ಟ್ನ ಒಂದು ಆದೇಶವನ್ನ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿ ಪ್ರಜ್ವಲ್ 6 ವರ್ಷ ಚುನಾವಣೆಗೆ ನಿಲ್ಲುವಂತಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ಅಂತ. ಹಾಗೆ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಲ್ಲ. ಅಬ್ಸಲ್ಯೂಟ್ಲಿ. ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಟ್ಟು ವಿಚಾರಣೆಯನ್ನ ಇವಾಗ ಘನ ಸರ್ವೋಚ್ಚ ನ್ಯಾಯಾಲಯ ಪ್ರತಿಭಾ ಅವರು ಹೇಳಿದ ಹಾಗೆ ನಡೆಸ್ತಾ ಇದೆ. ಸುಪ್ರೀಂ ತೀರ್ಪು ಏನಾದ್ರೂ ವ್ಯತಿರಿಕ್ತವಾದರೆ Prajwal once again will be disqualified. Okay. He will be totally disqualified. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಟಿಕೆಟ್ ಕೊಡುವ ಕುರಿತು JDS ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ. ಅಷ್ಟು ಮಾತ್ರ ಅಲ್ಲ ಗೊಂದಲ ಇರೋದು, ಗೊಂದಲದ ಗೂಡು ಇನ್ನು ಬಹಳ 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 ಇದೆ. ಇದು ಕೇವಲ ಒಂದು ಕೇಸಿಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಇದೆ. ಬಹುಶಃ ನೀವು ಹಾಸನದವರಾಗಿರೋದ್ರಿಂದ ಈ ಕುಟುಂಬ ರಾಜಕಾರಣದ ವೈರುಧ್ಯ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಬಿಜೆಪಿಯ 3, JDSನ 2 ಸರ್ವೆಗಳು ಆಯ್ತಾ, 2 ಸರ್ವೆಗಳಲ್ಲಿ ಏನಾಗಿದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇದೆ. JDS ಬೇರ್ ಗಟ್ಟಿ ಇದೆ, ಆದ್ರೆ ಅಭ್ಯರ್ಥಿ ಬೇಕಾಗಿಲ್ಲ ನಮಗೆ ಪ್ರಜ್ವಲ್ ರೇವಣ್ಣ ಅನ್ನೋ ತರದಲ್ಲಿ ಮಾತುಕತೆಗಳು, ಚರ್ಚೆಗಳು ಶುರುವಾಗ್ತಾ ಇದೆ. ರೇವಣ್ಣ ಕುಟುಂಬದ ವಿರುದ್ಧ ಸ್ಥಳೀಯ ಬಿಜೆಪಿ ಮುಖಂಡರು, ಸ್ಥಳೀಯ ಬಿಜೆಪಿ ನಾಯಕರು ಬಹಳ ಜನ ಸಿಟ್ಟು ಮಾಡ್ಕೊಂಡಿದ್ದಾರೆ, ಮುನಿಸು ತೋರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಹಾಸನದ ಅಭ್ಯರ್ಥಿ ವಿಚಾರದಲ್ಲಿ JDS ಗೊಂದಲದ ಗೂಡಿನಲ್ಲಿ ಸದ್ಯದ ಮಟ್ಟಿಗೆ ಕುಳಿತುಕೊಂಡಿದೆ. ಇನ್ಫ್ಯಾಕ್ಟ್ JDS ಕಾರ್ಯಕರ್ತರಿಗೂ ಅಸಮಾಧಾನ ಇದೆ ಅಂತ ಸರ್. ರೇವಣ್ಣ ಕುಟುಂಬದವ್ರನ್ನ ಯಾರನ್ನೇ ನಿಲ್ಸಿದ್ರು ನಾವು ಕೆಲಸ ಮಾಡಲ್ಲ ಪಕ್ಷದ ಪರವಾಗಿ, ಬೇರೆಯವ್ರು ನಿಲ್ಸಿ, ನೀವೇ ಬಂದು ನಿಲ್ಲಿ ಅಂತ ಕುಮಾರಣ್ಣನ್ ಕರೀತಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು, ಬೆಳವಣಿಗೆಗಳು ಆಗ್ತಾ ಇದೆ ಅಲ್ಲಿ ಚರ್ಚೆಗೆ. ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಜನ ಮೆಚ್ಚುವ ಹಾಗೂ ನಮ್ಮ ಬೇರೆ ಯಾರಾದ್ರೂ ಮಿತ್ರ ಪಕ್ಷದ ನಾಯಕರು ಒಪ್ಪುವಂತ ಅಭ್ಯರ್ಥಿಗೆ ಮಣೆ ಹಾಕ್ಬೋದಾ ಅನ್ನೋ ಪ್ರಶ್ನೆ. ಆಮೇಲೆ ನೀವು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ಅಲ್ಲಿರೋರ್ಗೇನೇನವೇ ಇಲ್ಲ, ಬೇಕಾಗಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನೋ ತರದಲ್ಲಿ ಇದೆ ಅಂತ ಅನ್ನೋದು. ಓಕೆ, 2019 ನಲ್ಲಿ ಹಾಗಾದ್ರೆ ಏನಾಗಿತ್ತು, ಯಾರು ಯಾರನ್ನ ಸೋಲಿಸಿದ್ರು, ಒಂದು ಗ್ರಾಫಿಕಲ್ ಕಾರ್ಡ್ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ಬರುತ್ತೆ. ಟೇಕ್ ಇಟ್ ಓವರ್ ಪ್ರತಿಭಾ. ಯಾರು ಎಷ್ಟು ಮತಗಳನ್ನ ಪಡೆದುಕೊಂಡಿದ್ರು? ಎಸ್, 2019 ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ನೋಡ್ತಿದ್ದೀವಿ ಸರ್. 6,76,606 ಮತಗಳನ್ನ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪಡೆದುಕೊಂಡು ಗೆದ್ದಿದ್ರು. ಇನ್ನು ಅವರ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ಮಂಜು ಕಂಟೆಸ್ಟ್ ಮಾಡಿದ್ದಾರೆ. ಈಗ ಅವರು ವಾಪಸ್ JDSಗೆ ಬಂದಿದ್ದಾರೆ, ಶಾಸಕರಾಗಿದ್ದಾರೆ. 5,35,282 ಮತಗಳನ್ನ ಪಡೆದು ಅವರು ಆಲ್ಮೋಸ್ಟ್ ಅಲ್ಲಿ ಸೋಲನ್ನ ಕಾಣಬೇಕಾಯ್ತು. ಐ ಥಿಂಕ್ ಇವರಿಬ್ಬರ ನಡುವೆ ಜಟಾಪಟಿನ ಅಂತ ಸರ್, ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಥವಾ ಕುಮಾರಸ್ವಾಮಿನೇ ಇಳಿಸ್ತಾರ? ಬಹಳ ಇಂಟ್ರೆಸ್ಟಿಂಗ್ ಹೇಳ್ಬಿಡ್ಲಾ? ಎಸ್ ಸರ್. ಲೆಟ್ಸ್ ಕಟ್ ಇಟ್ ಆಫ್ ವೆರಿ ಸ್ಟ್ರೈಟ್ಲಿ. ಸುಮ್ಮನೆ ನೋಡ್ರಾಮ ಬಾಜಿ. ಓಕೆ, ಇವಾಗ ಹೆಂಗಾಗಿದೆ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಹಾಸನ ರೇವಣ್ಣನವರಿಗೆ ಆಯ್ತಾ, ನಿಮಗೆ ಗೊತ್ತು, ನಾನೇನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ.
ಮಂಡ್ಯ ಮತ್ತು ಇನ್ನಿತರ ಭಾಗಗಳು ಕುಮಾರಸ್ವಾಮಿ ಅವರಿಗೆ. ಇದು ಅವರು ಅಲಿಖಿತ ನಿಯಮದ ರೂಪದಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಾ, ನಿಜಾನಾ ಸುಳ್ಳ? ಹೌದು, ಬಟ್ ಈಗ ಹಾಗಿಲ್ವೇನೋ ಅಂತ ಸರ್. ಅದಕ್ಕೆ ಬರ್ತೀನಿ, ಸರ್ ಅದಕ್ಕೆ ಬರ್ತೀನಿ. ಈಗ ಹಾಗಿಲ್ವೇನೋ ಅಂತ ಸುದ್ದಿ ಹೌದು, ಬಟ್ ಅದಕ್ಕೆ ಬರ್ತೀನಿ ನಾನು. ಓಕೆ, ಯಾಕಾಗಿಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ ಇವಾಗ. ಓಕೆ ಸರ್. ಕಳೆದ ಸಲ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ನಾನು ಇಷ್ಟು ದಿನದ ತನಕ ಹಾಸನದ ಕಡೆಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ನಾನು ಈ ಸಲ ತಲೆ ಕೆಡಿಸ್ಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕುಮಾರಸ್ವಾಮಿ. ನಿಜ, ನಿಮ್ಗೆ ನೆನಪಿದೆಯಾ? ಹೌದು ಹೌದು. ಈಗ ಬನ್ನಿ ವಿಷಯಕ್ಕೆ, ಯಾಕೆ ಹಾಸನ ಇಂಪಾರ್ಟೆಂಟ್ ಆಗುತ್ತೆ. ಹಾ ಸರ್. ನೋಡಿ, ಕುಮಾರಸ್ವಾಮಿ ಅವರಿಗೆ ನಾನು ಬಹಳ ಓಪನ್ ಆಗಿ ಹೇಳ್ತೀನಿ, ಆಯ್ತಾ? ಐ ವಿಲ್ ಬಿ ವೆರಿ ಓಪನ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್. ಕುಮಾರಸ್ವಾಮಿ ಅವರಿಗೆ ಒಂದು ನೋವಿದೆ. ಏನು ಸರ್? ಕುಮಾರಸ್ವಾಮಿ ಅವರಿಗೆ ನೋವು ಏನು ಅಂತಂದ್ರೆ, ರೇವಣ್ಣ ಅವರ ಇಬ್ರೂ ಸುಪುತ್ರರು, ಒಬ್ಬ MP, ಒಬ್ಬ MLC. ವಾಟ್ ಅಬೌಟ್ ನಿಖಿಲ್ ಕುಮಾರಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸೋತರು, ಅನ್ಎಕ್ಸ್ಪೆಕ್ಟೆಡ್ಲಿ ಸೋತ್ಬಿಟ್ರು ಇಕ್ಬಾಲ್ ಹುಸೇನ್ ಅವರ ವಿರುದ್ಧ. ಹೌದು ಹೌದು. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಎಲೆಕ್ಷನ್ ನಲ್ಲಿ ಸೋತ್ಬಿಟ್ರು. ಮಂಡ್ಯದಲ್ಲಿ ಸೋಲೋದಕ್ಕೆ ಸುಮಲತಾ ಅವರ ವಿರುದ್ಧ JDS ಕಾರಣವಾಯ್ತು. ಅವರ ಮಾತುಗಳೇ ಮುಳುವಾಯ್ತು, ಅವರ ನೀತಿಗಳೇ ಮುಳುವಾಯ್ತು, ಅವರ ಚರ್ಚೆಗಳೇ ಮುಳುವಾಯ್ತು, ಅವರ ನಡವಳಿಕೆಗಳೇ ಮುಳುವಾಯ್ತು, ಅವರ ಹೋರಾಟಗಳೇ ಮುಳುವಾಯ್ತು, ಅವರ ಪದ ಪ್ರಯೋಗಗಳೇ ಮುಳುವಾಯ್ತು. ಇವಾಗ ಸಹಜವಾಗಿ ಏನಿರುತ್ತೆ ಹೇಳಿ, ನನ್ನ ಮಗ ಹೀರೋ ಆಗಿರ್ಬೋದು, ಒಂದ್ 2-3 ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ಬೋದು, ಅವ್ರು ಒಳ್ಳೆ ಹೀರೋ ನಿಖಿಲ್ ಕುಮಾರಸ್ವಾಮಿ, ನೈಸ್ ಹ್ಯೂಮನ್ ಬೀಯಿಂಗ್, ಜೆಂಟಲ್ಮೆನ್, ಪಾಪ ಅದ್ರ ಬಗ್ಗೆ ಏನು ಇಲ್ಲ ನನಗೆ. ಬಟ್ ಕುಮಾರಸ್ವಾಮಿ ಅವರಿಗೆ ಈ ದಾಯಾದಿ ಕಲಹದಲ್ಲಿ, ಅಲ್ಲ ರೇವಣ್ಣನ ಇಬ್ರು ಮಕ್ಕಳು ರಾಜಕೀಯದಲ್ಲಿ ಒಬ್ರು MLC ಆಗ್ಬಿಟ್ರು, ಇನ್ನೊಬ್ರು MP ಆಗ್ಬಿಟ್ರು ಅನ್ನುವ ರೀತಿಯಲ್ಲಿ ಇದೆಯಲ್ಲ, ಇದು ಹೇಗೆ ತಡೆದುಕೊಳ್ಳಲು ಸಾಧ್ಯ? ಇದು ಹೇಗೆ ತಡೆದುಕೊಳ್ಳಲು ಸಾಧ್ಯ? ಮತ್ತು ಇನ್ನೊಂದು ಆಂತರಿಕವಾದಂತ 2 ಸರ್ವೆಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ. 3 ಸರ್ವೆಗಳನ್ನ ಬಿಜೆಪಿ ನಡೆಸಿದೆ, 2 ಸರ್ವೆಗಳನ್ನ JDS ನಡೆಸಿದೆ. ಆ 5 ಸರ್ವೆಗಳಲ್ಲೂ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವೇ ಇದೆ ಅಂತ. ಹಾಗಂದ ಮಾತ್ರಕ್ಕೂ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಯಾರಾಗ್ತಾರೆ ಇಲ್ಲಿ ಅಂತ. ಇವತ್ತು ನಾನು ಹೇಳ್ತಾ ಇದ್ದೀನಿ, 99% ಇವೆಲ್ಲದರ ವಿರುದ್ಧವೂ ಇವೆಲ್ಲದರ ಹೊರತಾಗಿಯೂ ಪ್ರಜ್ವಲ್ ರೇವಣ್ಣ ಮೇ ಬಿಕಮ್ ದಿ ಕ್ಯಾಂಡಿಡೇಟ್. ಇವೆಲ್ಲದರ ಹೊರತಾಗಿಯೂ ಎರಡನೇ ಫ್ಯಾಕ್ಟರ್, ಘನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವ ಪ್ರಕರಣ. 1951 ಪ್ರಜಾಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 8, 9, 10 8, 9, 10 ಏನ್ ಹೇಳುತ್ತೆ? ಯಾರಾದ್ರೂ ಒಬ್ಬ ಸಂಸದ ಅಥವಾ ಯಾರಾದ್ರೂ ಒಬ್ಬ ಪ್ರಜಾಪ್ರತಿನಿಧಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ತಪ್ಪನ್ನು ಎಸಗಿದ ಸಂದರ್ಭದಲ್ಲಿ ಆತನಿಗೆ ಅಥವಾ ಆಕೆಗೆ ಅವರಿಗೆ 2 ವರ್ಷ ಅಥವಾ 2 ವರ್ಷ ಮೀರಿದ ಶಿಕ್ಷೆಯಾದರೆ ಅವರಿಗೆ 6 ವರ್ಷಗಳ ಕಾಲ ದೇಶದಲ್ಲಿ ನಡೆಯುವ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅರ್ಹತೆ ಇರುವುದಿಲ್ಲ ಅಂತ ಇದೆ. ಗೊತ್ತಾಯ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್. ನೆನ್ನೆ ಕೂಡ ಇದ್ರ ಬಗ್ಗೆ ನಾನು ಹೇಳಿದೆ ಮಾತಾಡ್ತೀನಿ. ಪ್ರಜಾಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 8, 9, 10. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ 2 ವರ್ಷ ಅಥವಾ 2 ವರ್ಷದ ಮೇಲೆ ಅಂತ. ಎಕ್ಸಾಕ್ಟ್ಲಿ, ಒಂದೇ ಒಂದಿನ ಕಡಿಮೆ ಆದ್ರೂ ಕೂಡ ಆ 6 ವರ್ಷ ಬರೋದಿಲ್ಲ, ಅನರ್ಹತೆ 6 ವರ್ಷ ಬರೋದಿಲ್ಲ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ನಿಲುವಿನ ಪ್ರಕಾರ ಅಥವಾ ಅವರ ಒಲವಿನ ಪ್ರಕಾರ ಅಥವಾ ಅವರ ಆಲೋಚನೆಯ ಪ್ರಕಾರ ಬಹುಶಃ ಪ್ರಜ್ವಲ್ ರೇವಣ್ಣ ಗೆದ್ದುಕೊಂಡು ಬರ್ಬೋದು ಅನ್ನುವ ವಿಶ್ವಾಸದಲ್ಲಿ ಅವರಿದ್ದಾರೆ. ಬಟ್ ಇಲ್ಲಿ ಕ್ಷೇತ್ರದಲ್ಲಿ ಗೆಲ್ತಾರ ಅನ್ನೋದು ಸರ್, ಯಾಕಂದ್ರೆ ಈಗ ಪ್ರೀತಮ್ ಗೌಡ್ರು ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಪ್ರೀತಮ್ ಗೌಡ್ರನ್ನ ಕುಮಾರಸ್ವಾಮಿ ಅವರೇ ಎತ್ಕಟ್ಟಿದ್ದಾರೆ ಅಂತಾನು ಇನ್ನೊಂದು ಆರೋಪನೂ ಇದೆ. ಐ ಆಮ್ ನಾಟ್ ಶೋರ್, ನನಗೆ ಗೊತ್ತಿಲ್ಲ. ಓಕೆ, ಪ್ರೀತಮ್ ಗೌಡ್ರನ್ನ ಕುಮಾರಸ್ವಾಮಿ ಅವರೇ ಎತ್ಕಟ್ಟಿದ್ದಾರೆ ಅನ್ನುವ ಆರೋಪ ಇದೆ. ನನಗೆ ಗೊತ್ತಿಲ್ಲ, ನಾನು ಮಾತಾಡ್ತಾ ಇಲ್ಲ. ಅಲ್ಲಿ ಹಾಸನದ ಆರೋಪ ನಿಜ ಆಗಿದ್ರೆ ಸರ್ ಯಾವ ಲಾಭಕ್ಕೆ ಸರ್ ಇದು? ನಾನು ಒನ್ಸ್ ಅಗೇನ್ ಹೇಳದ್ನಲ್ರಿ, ದಾಯಾದಿ ಕಲಹದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಂಗಂದ್ ಮಾತ್ರ ಈಗ ನಿಖಿಲ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಬಿಡಕ್ ಸಾಧ್ಯನಾ ಸರ್? ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಇಲ್ಲಿ
ಡಾಕ್ಟರ್ CN ಮಂಜುನಾಥ್ ಅವರ ಕಡೆಗೆ ಕುಮಾರಸ್ವಾಮಿ ಅವರಿಗೆ ಒಲವು ಜಾಸ್ತಿ ಇದೆ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್. ಮತ್ತು ಎರಡನೇ ರೀಸನ್ ಏನು ಅಂತಂದ್ರೆ BJP ಏನು ಹೇಳ್ತಾ ಇದೆ ಅಂತಂದ್ರೆ, ನೀವು ಯಾರಿಗಾದ್ರೂ ಕೊಡಿ ಟಿಕೆಟ್, ಬೇಕಾದ್ರೆ BJP ಟಿಕೆಟ್ ಅಲ್ಲೇ ಕೊಟ್ಬಿಡೋಣ, ಬಟ್ ನಾಟ್ ಪ್ರಜ್ವಲ್ ರೇವಣ್ಣ. ನಾವು BJP ಟಿಕೆಟ್ ಅಲ್ಲೇ ಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾವು ಟಿಕೆಟ್ ಕೊಟ್ಬಿಡ್ತೀವಿ, ಬಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ನಾವು ಬೆಂಬಲವನ್ನ ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದೆ ಅನ್ನುವ ಒಂದು ಆರೋಪವೂ ಕೂಡ ಇದೆ. ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ಸರ್ವೆ ಪ್ರಕಾರ ಹಾಗೆ ಹೇಳುತ್ತೆ. ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ ಒಂದ್ 3-4 ಜನ ಇದ್ದೇ ಇದ್ದಾರೆ ಆಕಾಂಕ್ಷಿಗಳು. ಸಹಜವಾಗಿ ಶ್ರೇಯಸ್ ಪಟೇಲ್ ಅಂತ ಒಬ್ಬ ವೆರಿ ಯಂಗ್ ಟ್ಯಾಲೆಂಟೆಡ್ ಅವರಿದ್ದಾರೆ. ಮತ್ತು ಪ್ರಸಾದ್ ಗೌಡ್ರು ಅಂತ ಒಬ್ರು, ಈಗ ತಾನೇ ನಮ್ಮ ಡಿಬೇಟ್ಗೂ ಕೂಡ ಅವರು ಬಂದಿದ್ರು. ಪ್ರಸಾದ್ ಗೌಡ್ರು ಕೂಡ ಅಲ್ಲಿ ಸ್ಪರ್ಧೆ ಮಾಡುವ ಇಂಗಿತ, ಇಚ್ಛೆ ಎಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಮಾತು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಬಹುದು. ಹೂ ಮೇ ಹ್ಯಾವ್ ದಿ ಲಾಸ್ಟ್ ಲಾಫ್. ವಿಲ್ ಇಟ್ ಬಿ ಶ್ರೇಯಸ್ ಪಟೇಲ್, ವಿಲ್ ಇಟ್ ಬಿ ಪ್ರಸಾದ್ ಗೌಡ್ರು, ವಿಲ್ ಇಟ್ ಬಿ ಸಮನ್ ಎಲ್ಸ್, ವಿಲ್ ಇಟ್ ಬಿ ABCDEFG? ಗೊತ್ತಿಲ್ಲ. ಎಲ್ಲರೂ ಅವರವರ ಪ್ರಯತ್ನಗಳನ್ನ ಪಡ್ತಾನೆ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರಿಗಂತೂ ಬೇಸಿಕ್ ಮಿನಿಮಮ್ 2 ಕ್ಷೇತ್ರಗಳನ್ನಾದ್ರೂ ಗೆದ್ದುಕೊಳ್ಳುವ ಇರಾದೆ ಇದ್ದೇ ಇದೆ. ಇದ್ಯಾವುದೋ ಮೂಲಕ, ಕುಟುಂಬದ ರಾಜಕಾರಣದ ಮೂಲಕ ಹೀಗಾಗಬಾರದಲ್ವಪ್ಪ ಅನ್ನುವ ಒಂದು ನೋವು ಕೂಡ ಕುಮಾರಸ್ವಾಮಿ ಅವರಿಗಿದೆ. ಅದೇನು ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಾಯಿಂದ ಕುಮಾರಸ್ವಾಮಿ ಅವರು ಹೇಳಿಸ್ಬಿಟ್ರು, ನಾನು ಲೋಕಸಭೆಗೆ ನಿಲ್ಲೋದಿಲ್ಲ ಅಂತ. ಹೌದು. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಈ ನೆಪೋಟಿಸಮ್ನ ಒಪ್ಪೋದಿಲ್ಲ. ಹೀಗಿರುವಾಗ ಹೆಂಗಪ್ಪ ನನ್ನ ಕುಟುಂಬಕ್ಕೆ ಕೊಡಿಸಲಿ ಅನ್ನುವ ಒಂದು ಧರ್ಮ ಸಂಕಟವೂ ಕೂಡ ಕುಮಾರಸ್ವಾಮಿ ಅವರನ್ನ ಕಾಡ್ತಿದ್ದಿರಬಹುದು. ಬಟ್ ಇಲ್ಲಿ ಹಿಂಗೋದ್ರೂ ಅಲ್ಲ ಕುಟುಂಬನೇ ಅಲ್ವಾ ಸರ್, ತಮ್ಮನ ಮಗ ಅಥವಾ ಅಣ್ಣನ ಮಗ. ಅವ್ರು ಒಪ್ಕೊಂಡಿಲ್ವೇನೋ, ಅದು ದಾಯದಿ ಕಲಹವೇನೋ, ಅದು ಅವ್ರ ಸಪರೇಟ್ ವಿಂಗ್ ಏನು. ಮತ್ತು ನೀವು ಭವಾನಿ ರೇವಣ್ಣ ಅವರಿಗಿರುವ ಆಸ್ಪಿರೇಷನ್ ಅಂತೂ ನೀವು ತಳ್ಳಿ ಹಾಕಕ್ಕಾಗೋದೇ ಇಲ್ಲ. ಕರೆಕ್ಟ್. ಅವರಿಗೆ ತುಂಬಾ ಆಸ್ಪಿರೇಷನ್ ಇದೆ. ಭವಾನಿ ರೇವಣ್ಣ ಮೇಡಮ್ ಅವರಿಗೆ ತುಂಬಾ ಆಸ್ಪಿರೇಷನ್ ಇದೆ. ನೀವು ನಾಳೆ ಅವ್ರು ನಿಂತರೂ ನಿಲ್ಬೋದೇನೋ. ಯು ನೆವರ್ ನೋ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಮಗನಿಗೆ ಬೇಕು ಅಂತ ಅವರು ಪಟ್ಟು ಹಿಡಿದು ಕುಳಿತುಕೊಳ್ಬೋದೇನೋ. ಯು ನೆವರ್ ನೋ. ಬಟ್ ಒಟ್ನಲ್ಲಿ ಈ ಅಣ್ಣ ತಮ್ಮಂದಿರ ನಡುವಿನ ರಾಜಕೀಯದ ವೈರುಧ್ಯಗಳು ಅಂತ ನಾವೇನು ಕರಿತೀವಿ, ಅದು ಸಹಜವಾಗಿ ಇರೋದಂತೂ ಸತ್ಯ. ನಾವು ಅದನ್ನ ತಿರಸ್ಕಾರ ಮಾಡುವ ಹಾಗಿಲ್ಲ. ಈಗ ವಿಧಾನಸಭೆ ಚುನಾವಣೆ ಎಕ್ಸಾಂಪಲ್ ತಗೊಂಡ್ರೆ ಸರ್, ಸ್ವರೂಪ್ ಪ್ರಕಾಶ್ ಅವ್ರನ್ನೇ ನಿಲ್ಲಿಸ್ತೀನಿ ಅಥವಾ ಸಾಮಾನ್ಯ ಕಾರ್ಯಕರ್ತ ಎಲ್ಲೂ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಬಟ್ ಫೈನಲಿ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಮಾಡಿದ್ರು. ಹಂಗೇನಾದ್ರೂ ಇಲ್ಲಿ ಗೇಮ್ ಪ್ಲಾನ್ ಆಗ್ಬಹುದು. ಯಾಕಂದ್ರೆ ಲೋಕಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರಗಳು ಎಷ್ಟಿದ್ವು ಅದಕ್ಕಿಂತ ಒಂದ್ ತಕಡಿಗೆ ಹಾಕಿ ತೂಕಿದ್ರೆ ನಾವು ಹಾಸನ ಒಂದೇ ತಕಡಿಗೆ ನಿಲ್ತಿತ್ತು, ಅಷ್ಟು ಹೈಪ್ ತಗೊಂಡ್ರು. ಒಂದ್ ರೀತಿ ಅಷ್ಟು ಪ್ರೈಮ್ ಟೈಮ್ಗಳಲ್ಲಿ ನಾವೇ ಇಂಪಾರ್ಟೆಂಟ್ ಸುದ್ದಿ ಅಂತ ಪ್ರಚಾರ ಮಾಡಿದ್ವಿ, ರಾಜ್ಯದ ಜನಕ್ಕೆ ತಿಳಿಸಿದ್ವಿ. ಹಂಗಾಗ್ಬಿಡ್ಬೋದಾ ಅಂತ ಸರ್? ಆಗ್ಬೋದು. ಒನ್ಸ್ ಅಗೇನ್ ಸ್ವರೂಪ್ ಪ್ರಕಾಶ್ ಅವ್ರನ್ನ ನಿಲ್ಸೋಕ್ಕಿಂತ ಮುಂಚೆ ಎಷ್ಟು ದಿನಗಳ ಹೈಡ್ರಾಮಾ ನಡೀತು ಅಂತ ನಾನೇ ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಎಷ್ಟೆಷ್ಟು ಹೈಡ್ರಾಮಾ ನಡೀತು, ಎಷ್ಟೆಷ್ಟು ಹೋರಾಟಗಳು ನಡೀತು, ಎಷ್ಟೆಷ್ಟು ಚರ್ಚೆಗಳಾಯ್ತು, ಎಷ್ಟೆಷ್ಟು ವಾದಗಳಾಯ್ತು, ಎಷ್ಟೆಷ್ಟು ವಿವಾದಗಳಾಯ್ತು. ಇಟ್ ವಾಸ್ ನಾಟ್ ಈಸಿ. ಹೌದು. ಸೊ ಅವಾಗ ಬಿಟ್ಕೊಟ್ಟವರು ಲೋಕಸಭೆಯಲ್ಲಿ ಬಿಟ್ಕೊಟ್ಬಿಡ್ತಾರೆ ಅಂತ ನೀವು ಅನ್ಕೊಳಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಆ ಕಾರಣಕ್ಕಾಗಿ ಯು ನೆವರ್ ನೋ ವಾಟ್ ಮೇ ಹ್ಯಾಪನ್ ಇನ್ ಹಾಸನ. ಪ್ರಜ್ವಲ್ ರೇವಣ್ಣ ಮೇ ಸರ್ಟನ್ಲಿ ಹ್ಯಾವ್ ದಿ ಲಾಸ್ಟ್ ಲಾಫ್, ಬಟ್ ಸುಪ್ರೀಂ ಕೋರ್ಟ್ನ ಆ ಒಂದು ತೂಗುಗತ್ತಿ ಅಂತೂ ಅವರ ವಿರುದ್ಧ ನೇತಾಡ್ತಾನೆ ಇದೆ. ಅಲ್ಲಿ ಏನಾದ್ರೂ ತೀರ್ಪು ಬಂದ್ಬಿಟ್ರೆ ಈಗ ಅವ್ರು ನಿಂತ್ಕೋಬಹುದು, ಇಲ್ಲ ಅಂತಿಲ್ಲ. ಬಟ್ ಅಲ್ಲೇನಾದ್ರೂ ಅವರ ವಿರುದ್ಧದ ತೀರ್ಪು ಬಂದ್ಬಿಟ್ರೆ, ಅಷ್ಟರೊಳಗೇನೆ ತೀರ್ಪು ಬಂದ್ಬಿಟ್ರೆ, ಹಿ ವಿಲ್ ಬಿಕಮ್ ಟೋಟಲಿ ಡಿಸ್ಕ್ವಾಲಿಫೈಡ್. ಅವ್ರ ನೆಕ್ಸ್ಟ್ ನಂತರದಲ್ಲಿ ಗೆದ್ದ ನಂತರದಲ್ಲೂ ತೀರ್ಪು ಬಂದ್ಬಿಡ್ತು ಅನ್ಕೊಳ್ಳಿ ಅವರ ವಿರುದ್ಧ, ಹಿ ವಿಲ್ ಅಗೇನ್ ಬಿಕಮ್ ಡಿಸ್ಕ್ವಾಲಿಫೈಡ್. ಮತ್ತೆ ಚುನಾವಣೆ ಆಗಲಿ, ಮತ್ತೆ ಯು ಹ್ಯಾವ್ ಟು ಟೇಕ್ ದಿ ಫುಲ್ ಸರ್ಕಲ್ ಅಗೇನ್. ಇಷ್ಟಾಗಬಹುದು. ಇದು ಹಾಸನದ ಸದ್ಯದ ರಣಕಣದ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.